ಹುಬ್ಬಳ್ಳಿಯ ಹಳೆ ಕೋರ್ಟ್ ಪಕ್ಕದಲ್ಲಿರುವಂಥ ಶಿರಡಿ ಸಾಯಿ ಮಂದಿರದ ಅವ್ಯವಹಾರ ಅನೈತಿಕತೆ ಸಾಕಷ್ಟು ರೀತಿಯ ನಡೀತಾ ಇರುವಂಥದ್ದನ್ನು 2 ತಿಂಗಳ ಹಿಂದೆ DC ಅವರಿಗೆ ಮತ್ತು ಇಡೀ ರಾಷ್ಟ್ರಮಟ್ಟದ ಸರ್ಕಾರಿ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರಿಗೂ ಕಳಿಸಿದ್ವಿ. ಆದರೆ ಇನ್ನೂವರೆಗೆ ಏನಾಗ್ತಾ ಇದೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಮಂದಿರದ ಆಡಳಿತ ಮಂಡಳಿಯವರು ನೀವು DC ಕೊಟ್ರಿ ಅವರು ಕೊಟ್ರಿ ಏನಾಯಿತು ಅನ್ನುವಂಥ ಸೊಕ್ಕಿನಿಂದ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ದಾಖಲೆಗಳನ್ನು ಮುಚ್ಚಿಡುವಂಥದ್ದು, ಬೇರೆ ಬೇರೆ ರೀತಿಯ ತಿದ್ದುಪಡಿ ಮಾಡುವಂಥದ್ದು, ಇನ್ನೂ ಅವ್ಯವಹಾರ ನಡೀತಾ ಇದೆ, ಅನೈತಿಕತೆ ನಡೀತಾ ಇದೆ. ಸೊ ಇಷ್ಟೆಲ್ಲ ಇದ್ದಾಗಲೂ ಮೊನ್ನೆ ನಡೆದಂಥ DR ಎದುರುಗಡೆಗೆ ಒಂದು ಮೀಟಿಂಗ್ ಆದಂಥ ಸಮಯದಲ್ಲಿ ದಾಖಲೆ ಸಹಿತ ಎಲ್ಲೆಲ್ಲಿ ಹುಂಡಿ ಹಣ ಹೇಗೆ ಇವರು ದುರುಪಯೋಗ ತೊಗೊಳ್ತಾ ಇದ್ದಾರೆ ಮತ್ತು ಆಡಿಟಿಂಗ್ ಹೇಗೆ ಇದು ಮೋಸ ಮಾಡಿದ್ದಾರೆ, ಈ ರೀತಿ ಒಂದು 10 ಪಾಯಿಂಟನ್ನು ನಾವು ದಾಖಲೆ ಸಹಿತ ಕೊಟ್ಟಿದ್ದೀವಿ. ಸೊ ಇನ್ನೂವರೆಗೆ ಯಾವುದೇ ರೀತಿಯ ಪ್ರಕ್ರಿಯೆ ಅಲ್ಲ. 1 ಮ್ಯಾನ್ ಕಮಿಷನ್ ನೇಮಿಸಬೇಕು, ರಿಟೈರ್ಡ್ ಜಡ್ಜನ್ನು ನೇಮಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದೀವಿ ನಾವು. ಆದರೆ ಇವತ್ತು DC ಅವರಿಗೆ ಅಲ್ಟಿಮೇಟ್ ಒಂದು ಲಾಸ್ಟ್ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ. ಇನ್ನು ನೀವು ಕ್ರಮ ತಗೊಳ್ಳಿಲ್ಲ ಅಂತಂದರೆ ದೇವಸ್ಥಾನ ಎದುರುಗಡೆಗೆ ಮತ್ತು DR ಆಫೀಸ್ ಎದುರುಗಡೆಗೆ, DR ಆಫೀಸನ್ನೇ ಮೇನ್ ಇದಕ್ಕೆ ತಡೆ ಒಡ್ತಾ ಇರುವಂಥದ್ದು, ವಿಳಂಬ ಮಾಡ್ತಾ ಇರುವಂಥದ್ದು, ಬೇಜವಾಬ್ದಾರಿ ಮಾಡ್ತಾ ಇರುವಂಥದ್ದು. ಸೊ ನಾನು ಹೇಳೋದು, ಈ ರೀತಿಯ ಆಟ ಆಡುವಂಥದ್ದು DR ಆಫೀಸ್ನಲ್ಲಿ ಏನು ನಡೀತಾ ಇದೆಯಲ್ಲ, ಇದಕ್ಕೂ ನಾವು ಒಪ್ಪೋದಿಲ್ಲ. ನಿಮ್ಮ ಆಫೀಸ್ ಎದುರುಗಡೆನೇ ಕೂತ್ಕೊಳ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತೀನಿ. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಕೂಡ ನಾವು ಅಲ್ಲಿ ಮುಂದೆ ಕೂತ್ಕೊಂಡು ಏನಾಗ್ತಾ ಇದೆ ಅಂತನ್ನುವಂಥದ್ದು ಭಕ್ತರಿಗೆ ಹೇಳಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು DC ಅವರಿಗೆ ಮೆಮೊರಂಡಮ್ ಕೊಟ್ಟು ಬಂದಿದ್ದೀವಿ.